ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡುವಂಥ ಮೂವಿ. ಸಿನಿಮಾದಲ್ಲಿ ಧನುಷ್ ಅವ್ರ ಆಕ್ಟಿಂಗ್ ಇಷ್ಟ ಆಯಿತು, ಆಕ್ಟಿಂಗ್ ಗೇಮ್ ಪ್ಲೇ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ, ಮೂವಿ ಚೆನ್ನಾಗಿ ಬಂದಿದೆ ಸರ್. ಇದೊಂದು ವಿಭಿನ್ನ ಕಥೆ ಇರ್ಬೋದು, ಯಾಕಂದ್ರೆ ಈ ತರ ಕಥೆ ಯಾವುದು ಬಂದಿಲ್ಲ ಕನ್ನಡದಲ್ಲಿ. ಇಲ್ಲ ಬಂದಿಲ್ಲ, ಹೊಸ ಕಥೆ ಚೆನ್ನಾಗಿದೆ ನೋಡುವಂಥ. ಹೊಸ ಕಾನ್ಸೆಪ್ಟ್ ಸಿನಿಮಾ, ಯಾವ ಥರ ಒಪ್ಕೋತೀರ ಈ ಸಿನಿಮಾನ ಅಂತ? ಸಿನಿಮಾ ನೋಡ್ತಾ ಏನಂತಂದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆಮೇಲೆ ತರುಣ್ ಶ್ರವಣ್ ಅವರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಒಳ್ಳೆ ಆಕ್ಷನ್ ಇರುವಾಗಂತ ಎಲ್ಲ ಒಂದು ಲಕ್ಷಣಗಳಿದೆ. ಆಮೇಲೆ ಲವ್ ಅವರು ಏನಂತಾರೆ ತುಂಬಾ ನೀಟಾಗಿ ಸ್ಕ್ರೀನ್ ಪ್ಲೇ ಪ್ಲಾನ್ ಮಾಡಿದ್ದಾರೆ. ಓವರ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ಮಿಸ್ ಮಾಡ್ಕೊಂಡು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಇಷ್ಟ ಆಯ್ತು ಸರ್. ಈ ಹೊಸ ಕಾನ್ಸೆಪ್ಟ್ ಅನ್ಸುತ್ತೆ ಸರ್ ನಿಮ್ಗೆ? ಹೊಸ ಕಥೆ ಸರ್. ನಾನು ನೋಡಿದಂಗೆ ಏನಂದ್ರೆ ನಟ್ವರ್ಲಾಲ್ ಅನ್ನೋ ಒಂದು ಹಳೆ ನಾವು ಕಥೆ ಕೇಳಿದ್ವಿ, ಅಂದ್ರೆ ಹೆಂಗೆ ಹ್ಯಾಕಿಂಗ್ ಮಾಡ್ಬೇಕು, ಹೆಂಗೆ ಕ್ರೈಮ್ಸ್ ಮಾಡಬೇಕು, ಅದೊಂದು ಆ ಒಂದು ಕಂಟೆಂಟ್ ಹೇಳಿದ್ದಾರೆ. ನೆಟ್ವರ್ಕ್ ಹ್ಯಾಕಿಂಗ್ ಬಗ್ಗೆ ಹೇಳಿದ್ದಾರೆ. ಓವರ್ ಆಗಿ ಸಿನಿಮಾದಲ್ಲಿ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ, ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಆಗಿ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು. ಸಿನಿಮಾ ಯಾವ ಥರ ಇದೆ ಅಂದರೆ, ನಮ್ಮ ಕನ್ನಡ ಸಿನಿಮಾ ಬೆಳೆಸ್ಬೇಕು. ಈಗ ನೋಡ್ತಾ ಇದ್ದೀರಾ ನೀವೇನೆ, ಈಗ ಒಂದು 3 ದಿವಸದಿಂದ ಹಿಂದೆ ಎಲ್ಲ ಬರೀ ಕಾಂಟ್ರವರ್ಸಿ ಮಾಡೋದು, ಅದು ಮಾಡೋದು, ಹಿಂಗೆಲ್ಲ ಬಿಟ್ಬಿಡಿ ಬ್ರೋ. ಮೊದಲು ನಮ್ಮ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಉಳಿಸ್ಬೇಕು, ಸರಿನಾ? ನಮ್ಮ ಅಕ್ಕ ಸೋನಲ್ ತುಂಬೋಸ್ಕರ ಬಂದಿರೋದು ಫಿಲಮ್ ನೋಡೋಕ್ಕೆ. ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ. ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಅದು ಇದು ಎಲ್ಲ ಬಿಟ್ಬಿಡಿ. ನಮ್ಮ ಡಿ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡೋದು ಮಾತ್ರ ಮಾಡಕ್ಕೆ ಹೋಗಬೇಡಿ.